ನಮಸ್ತೆ ಸ್ನೇಹಿತರೆ, ಕೀರ್ತನ ಫುಡ್ ಬೈಟ್ಸ್ ಕಿಚನ್ಗೆ ಸುಸ್ವಾಗತ. ಇವತ್ತು ಅಮ್ಮನ ದಿನಾಚರಣೆ ಇರೋದರಿಂದ ನಾನು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ನೋಡ್ತಿರೋ ಎಲ್ಲ ಪ್ರತಿಯೊಬ್ಬ ಅಮ್ಮಂದಿರಿಗೂ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮಶ್ರೂಮ್ ಬಿರಿಯಾನಿ, ಮಶ್ರೂಮಲ್ಲಿ ಫೈಬರ್ ಕಂಟೆಂಟ್ ಇರೋದರಿಂದ ಬೇಗ ಹೊಟ್ಟೆ ಹಸಿಯೋದಿಲ್ಲ ತಿಂದಾದಮೇಲೆ. ಮತ್ತು ಚಿಕನ್ ತಿಂದೇ ಇದ್ದವ್ರಿಗೆ ಇದು ರಿಪ್ಲೇಸ್ಮೆಂಟ್ ಥರ ಸಾಫ್ಟಾಗಿರುತ್ತಲ್ಲ, ಚಿಕನ್ ಥರನೇ ಫೀಲ್ ಆಗುತ್ತೆ. ಚಿಕನ್ ತಿನ್ನೋಲ್ಲ ಅನ್ನೋರಿಗೆ ಇದನ್ನು ಮಾಡ್ಕೊಬೋದು. ಈಗ ನಾವು ಅಕ್ಕಿ ತೊಗೊಂಡಿದ್ದೀವಿ ಮತ್ತು ಮಶ್ರೂಮ್ ಅಣಬಿ. ಇದು ಫಸ್ಟ್ ಒರೆಸ್ಬೇಕು, ಮಣ್ಣು ಧೂಳಿರೋದ್ರಿಂದ ಫಸ್ಟ್ ಒರೆಸ್ಬಿಟ್ಟು 4 ಭಾಗವಾಗಿ ಕಟ್ ಮಾಡಬೇಕು. ಬಟನ್ಸ್ ಮಶ್ರೂಮ್ಸ್ ಇರೋದ್ರಿಂದ 4 ಭಾಗವಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳಿ ಒಂದು ಬಟ್ಲದಲ್ಲಿ. ಈಗ ನಾವು ಮೊದಲಿಗೆ ಪಲಾವ್ ಎಲೆ, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು 6 ಸ್ಪೂನ್ ಎಣ್ಣೆ, ಒಂದು 6 ಸ್ಪೂನ್ ಮೊಸರು ಮತ್ತು ಚಕ್ರ ಮೊಗ್ಗು, ಅನಾನಸ್ ಮೊಗ್ಗು, ಸೋಂಪು ಇದೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ. ಈಗ 2 ಎಸ್ಲು ಕರಿಬೇವು, 2 ಟೊಮ್ಯಾಟೊ, 1 ಈರುಳ್ಳಿ, ಒಂದು 5 ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಒಗ್ಗರಣೆಗೆ ಹೆಚ್ಚಿಟ್ಟಿರೋದು. ಈಗ 1 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚ್ ಶುಂಠಿ, ಒಂದು 10 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಇದೆಲ್ಲ ರುಬ್ಬೋದಕ್ಕೆ ಎಲ್ಲ ಹಾಕ್ಕೊಂಡು ರುಬ್ಬಿ ತುಂಬ ನುಣ್ಣಗೆ ಬೇಡ, ಸ್ವಲ್ಪ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು 99% ಫೈನಾಗಿ ಪೇಸ್ಟ್ ಆದರೆ ಸಾಕು. ಈಗ ಇದು ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ಗಟ್ಟಿಯಾಗಿರುತ್ತೆ. ಆಮೇಲೆ ಈಗ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು. ಮೊದಲಿಗೆ ಇವಾಗ ಒಂದು 6 ಸ್ಪೂನ್ ಎಣ್ಣೆ ಹಾಕಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಅನಾನಸ್ ಮೊಗ್ಗು, ಚಕ್ರ ಮೊಗ್ಗು ಮತ್ತು ಎಲ್ಲ ಹಾಕಿ ಪಲಾವ್ ಐಟಮ್ಸ್ ಆವಾಗಲೇ ತೋರಿಸಿದ್ನೆ ಎಲ್ಲ ಹಾಕಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಸೋಂಪು ಎಲ್ಲ ಹಾಕ್ಕೊಳ್ಳಿ, ಕಸ್ತೂರಿ ಮೇಥಿ ಲಾಸ್ಟಿಗೆ. ಇದೆಲ್ಲ ಹಾಕಾದ್ಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಕ್ರಿಸ್ಪಿಯಾಗಿರಬೇಕು. ಮತ್ತು ಕರಿಬೇವು, 2 ಎಸ್ಲು ಕರಿಬೇವು. ಈಗೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಫ್ರೈ ಆಗಲಿ. ಮತ್ತು ಈಗ ಟೊಮ್ಯಾಟೊ, 2 ಟೊಮ್ಯಾಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ನೀರು ಬಿಡಲಿ. ಇದೆಲ್ಲ ನೀರು ಬಿಟ್ಟಾದಮೇಲೆ ಮಸಾಲೆ ಹಾಕಿ ಫ್ರೈ ಮಾಡಿ. ಮಸಾಲೆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕೂಡ ಸ್ವಲ್ಪ ಅದ್ರ ಜೊತೆ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ. ಮಸಾಲೆ ಎಲ್ಲ ಇರುತ್ತಲ್ಲ ಮಿಕ್ಸಿಲಿ, ಅದು ಎಲ್ಲ ಹಾಕಿ ಈಗ ಮಶ್ರೂಮ್ಸ್ ಹೆಚ್ಚಿಟ್ಕೊಂಡಿರೋದು ಎಲ್ಲ ಹಾಕಿ ಮಸಾಲೆ ಜೊತೆ ಮಿಕ್ಸ್ ಮಾಡಿ. ಒಂದು ಅರ್ಧ ಚಿಟಿಕೆ ಅರಿಶಿನ, 1 ಸ್ಪೂನ್ ಗರಂ ಮಸಾಲೆ, 1 ಸ್ಪೂನ್ ಧನಿಯಾ ಪುಡಿ ಮತ್ತು 2 ಸ್ಪೂನ್ ಉಪ್ಪು. ಇದು ಕಲ್ಲುಪ್ಪು ಬಳಸ್ತಾ ಇದ್ದೀವಿ ಇಲ್ಲಿ. ಇದು ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ. ಈಗ ಮೊಸರು ತೊಗೊಂಡಿದ್ದೀರಲ್ಲ ಅದನ್ನು ಹಾಕ್ಕೊಳ್ಳಿ. ಮೊಸರು ಹಾಕೋದ್ರಿಂದ ರೈಸು ಸಾಫ್ಟಾಗಿ ಬರುತ್ತೆ, ಅನ್ನ ಮೆತ್ತಗೆ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ 5 ನಿಮಿಷ ನೆನೆಸಿಕೊಂಡಿರಬೇಕು ಅಕ್ಕಿ ತೊಳೆದು. ಒಗ್ಗರಣೆ ಮಾಡುವಾಗೇ ನೆನೆಸಿಟ್ಕೊಳ್ಳಿ. 5 ನಿಮಿಷ ಒಗ್ಗರಣೆಗೆ ಆಗುತ್ತೆ, ಅಷ್ಟರಲ್ಲಿ ನೆನ್ಕೊಳ್ಳುತ್ತೆ ಅಕ್ಕಿ. ಈಗ ನಾನು ಹೇಳಿದ್ನಲ್ಲ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕಬೇಕು. ಈಗ 5 ಗ್ಲಾಸ್ ಹಾಕ್ಕೊಳ್ಳಿ. 1 ಗ್ಲಾಸ್ ಮಸಾಲೆ ಹಾಕೋದ್ರಲ್ಲೇ ಒಂದು ಹಾಫ್ ಗ್ಲಾಸ್ ಹಾಕಿರ್ತೀರ, ಎಲ್ಲ ಒಂದು ಅರ್ಧ ಗ್ಲಾಸ್ ಅದರಲ್ಲೇ ಇರುತ್ತೆ. ಈಗ ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ ಲಾಸ್ಟಿಗೆ ಎಲ್ಲ ಆದಮೇಲೆ. ಈಗ 1 ಸ್ಪೂನ್ ತುಪ್ಪ, ಇದು ಮನೆಯಲ್ಲೇ ಮಾಡಿರೋ ದೇಸಿ ತುಪ್ಪ, ಎಲ್ಲ ಮಿಕ್ಸ್ ಮಾಡಿ. ಇದು ತಳ ಸಿಯೋದಿಲ್ಲ, ನೀವು ಮಿಕ್ಸ್ ಮಾಡಬೇಕು. ಮತ್ತು ತಕ್ಷಣ ಲಿಡ್ ಕ್ಲೋಸ್ ಮಾಡಿಬಿಡಿ, ಸ್ವಲ್ಪ ಕುದ್ದಾದಮೇಲೆ ಲಿಡ್ ಕ್ಲೋಸ್ ಮಾಡಿ. ಈಗ ಮೊಸರು ಬಜ್ಜಿ. ಈಗ ನನ್ನ ತಮ್ಮ ಬಾಳೆ ಎಲೆ ಕೊಯ್ಕೊಬರೋಕ್ಕೆ ಹೋಗಿದ್ದಾನೆ. ಬಾಳೆ ಎಲೆಯಲ್ಲಿ ಏಕೆ ಊಟ ಮಾಡಬೇಕು ಅಂದರೆ, ಬಾಳೆ ಎಲೆಯಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ಇದರಲ್ಲಿ ಪಾಲಿಫಿನಾಲ್ಸ್ ಅನ್ನೋ ವೈಟ್ ಮೇಣ ಥರ ಇರುತ್ತಲ್ಲ, ಅದು ಪಾಲಿಫಿನಾಲ್ಸ್ ಅಂತ. ಇದರಲ್ಲಿ ನಾವು ಊಟ ಹಾಕಿದಾಗ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಎಲ್ಲ ಊಟಕ್ಕೆ ಹೋದಾಗ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು, ಬಯೋಡಿಗ್ರೇಡಬಲ್ ಮತ್ತು ಪರಿಸರ ಸ್ನೇಹಿ ಅಂತ ಹೇಳ್ಬೋದು. ಈಗ ರೆಡಿಯಾಗಿ ನಮಗೆ ಮಶ್ರೂಮ್ ಬಿರಿಯಾನಿ. ಆರೋಮ ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಮೆತ್ತಗಿರೋದ್ರಿಂದ ತಿಂತಾರೆ.
ಈಗ ನಾವು ಬಾಳೆ ಎಲೆ ಮೇಲೆ ಸರ್ವ್ ಮಾಡಿದ್ದೀವಿ. ರುಚಿಕರವಾದ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಈ ಚಾನಲ್ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಕಮೆಂಟ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.